ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಪತ್ರಕರ್ತರ ಭವನದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಹಾಗೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಮಾಧ್ಯಮ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಕುರಿತು ಒಂದು ದಿನದ ಕಾರ್ಯಾಗಾರ ಮತ್ತು ಪತ್ರಕರ್ತರಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪರಿಣಾಮಕಾರಿಯಾಗಿ ಬಳಸಬಹುದು ಅನ್ನೋ ಒಂದು ಮಾಹಿತಿ ಕೊಡುವಂಥದ್ದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಮ್ಮ ಶ್ರೀನಿವಾಸಪುರ ಪತ್ರಕರ್ತರಾದಂಥ ನಾಗರಾಜ್ ಅವ್ರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಈ ಕಾರ್ಯಕ್ರಮ ಯಾಕೆ ಅಂತ ನನ್ನ ಸ್ವಲ್ಪ ಸ್ವಾರ್ಥ. ಮಾಧ್ಯಮ ಅಕಾಡೆಮಿ 3 ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಸಂಬಂಧಪಟ್ಟಾಗೆ 2 ಕಾರ್ಯಕ್ರಮ ಪತ್ರಕರ್ತ ಪುರುಷ ಪತ್ರಕರ್ತರಿಗೆ, 1 ಮಹಿಳಾ ಪತ್ರಕರ್ತರಿಗೆ. ಎರಡನ್ನೂ ನಾನು ನೋಂದಣಿ ಮಾಡಿಸಿದ್ದೆ, ಕಾರಣದಲ್ಲಿ ಹೋಗಾಗಿಲ್ಲ. ಆಮೇಲೆ ನನಗೆ ಅದೇ ತರ ಕಾರ್ಯಕ್ರಮವನ್ನು ಕೋಲಾರದಲ್ಲಿ ಯಾಕೆ ಮಾಡಬಹುದು ಅಂತ ಅನ್ಕೊಂಡಿದ್ದೇನೆ. ಈ ಕಾರ್ಯಕ್ರಮವನ್ನ ನಾವು ನಿಗದಿ ಮಾಡ್ಕೊಂಡಿದ್ದು. ಸೊ ಆ ಕಾರ್ಯಕ್ರಮಕ್ಕೆ ಎಲ್ಲರಿಗಿಂತ ಮುಖ್ಯವಾಗಿ ನೀವೆಲ್ಲ ಸಹಕಾರ ಕೊಟ್ಟಿರೋದಕ್ಕೆ ಕಾರ್ಯಕ್ರಮ ದೊಡ್ಡ ಮಟ್ಟದ ಉತ್ಸಾಹವಾಗಿ ಆಯೋಜನೆಗೊಂಡಿದೆ. ಆಮೇಲೆ ಅಂದಾಗ ನಮಗೆ ಇದ್ಯಾವುದೋ ಹೊಸ ತಂತ್ರಜ್ಞಾನ ಅಂತ ಅನ್ಸೋದ್ರಲ್ಲಿ ಅನ್ಸುತ್ತೆ ಖಂಡಿತವಾಗ್ಲು. ಯಾಕಂದ್ರೆ ನಮ್ಗೆಲ್ಲ ವಿಷಯಾಂತರದಲ್ಲಿ ಈಗ ನಾನು ಸುಮ್ಮನೆ ಇತಿಹಾಸವನ್ನ ಕಲ್ತಿದಾಗ ನನಗೆ ಗೊತ್ತಾಗಲ್ಲ ವಿಚಾರ ಏನಪ್ಪ ಅಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೆ ಅಂದ್ರೆ 1943 ಎಐ ಬಗ್ಗೆ ಆರಂಭಿಕವಾದ ಒಂದು ಸಂಶೋಧನೆಗಳು ನಡೀತಾ ಇತ್ತು ಅನ್ನೋಂಥದ್ದು ಬಹಳ ಆಶ್ಚರ್ಯ ಪಡುವಂತ ವಿಚಾರ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಕಂಪ್ಯೂಟರ್ಗಳು ಪ್ರವೇಶ ಮಾಡಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಕೆಲವು ವಿಜ್ಞಾನಿಗಳಿಗೆ ಅನಿಸುತ್ತೆ ಈ ಕಂಪ್ಯೂಟರ್ಗಳನ್ನ ಮನುಷ್ಯರ ಆಲೋಚನೆಯಂತೆ ಯಾಕೆ ತಯಾರು ಮಾಡೋಕ್ಕೆ ಸಾಧ್ಯ ಇದೆ, ಆ ಸಾಧ್ಯತೆಗಳ ಬಗ್ಗೆ ಅವರು ಥೀಸಿಸ್ಗಳನ್ನ ಮಂಡಿಸ್ತಾರೆ. ಆಮೇಲೆ 1950ರಲ್ಲಿ ಈ ರೀತಿಯಾದ 2 ವಿಜ್ಞಾನಿಗಳು ಪ್ರಬಂಧ ಮಂಡನೆಯನ್ನ ಮಾಡ್ತಾರೆ. 1956ರಲ್ಲಿ ಇದರ ಒಂದು ಪ್ರಾಯೋಗಿಕ ಚರ್ಚೆ ಕೂಡ ನಡೀತದೆ. ಆಮೇಲೆ ಆ ನಂತರದ ದಿನಗಳಲ್ಲಿ 1970ರಿಂದ 80 ಈ ಹಂತದಲ್ಲಿ ಎಐ ಬಗ್ಗೆ ಆ ರೀತಿಯಾದ ದೊಡ್ಡ ಮಟ್ಟದ ಒಂದು ಸಂಶೋಧನೆಗಳು ನಡೆಯೋದಿಲ್ಲ. ಯಾಕೆ ಅಂದ್ರೆ ಎಲ್ಲ ಪತ್ರಕರ್ತ ಸಂಘಟನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ವೈಸ್-ಚಾನ್ಸಲರಾದಂಥ ಪ್ರೊಫೆಸರ್ ಕೆ ರವಿ ಅವರೇ, ಹಾಗೆ ಇವತ್ತು ನಾನೂ ಸೇರಿದಂತೆ ನೀವೆಲ್ಲರೂ ಸುಲಭದಿಂದ ಅವರ ಮಾತಿಗೆ ಕಾಯ್ತಾ ಇದ್ದೀವಿ. ರವಿ ಗಣೇಶನ್ ಅವರು, ಹಾಗೆ ವೇದಿಕೆಯಲ್ಲಿರುವಂಥ ಪ್ರೊಫೆಸರ್ ಡಿ ಕುಮಾರ ಅವರೇ, ಮತ್ತು ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಎಸ್ ಕೆ ಚಂದ್ರಶೇಖರ್ ಅವರೇ, ಹಾಗೆ ಸುರೇಶ್ ಅವರೇ, ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಸಂಮಿತ್ರರಾದಂಥ ರವಿಕುಮಾರ್ ಮತ್ತು ಕಾಗತಿ ನಾಗರಾಜಪ್ಪ, ಹಾಗೆ ಇಲ್ಲಿ ಎಲ್ಲರನ್ನ ಒಟ್ಟು ಸೇರಿಸಲಿಕ್ಕೆ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಹಠ ಹಿಡಿದು ಕೊಟ್ಟಿದ್ದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ KS ಗಣೇಶ್ ಅವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಕರ್ತ ಮಿತ್ರರೇ ಮತ್ತು ನಾಗರಿಕ ಬಂಧುಗಳೇ, ಹಾಗೆ ವೇದಿಕೆಯಲ್ಲಿ ಇರುವಂಥ ಸಿಂಡಿಕೇಟ್ ಮೆಂಬರ್ಸ್ಗಳು ಕೂಡ ಇದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಇವತ್ತು ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಇವತ್ತಿನ ಕಾಲಘಟ್ಟಕ್ಕೆ ಪತ್ರಕರ್ತರು ಹೇಗೆಲ್ಲ ಸವಾಲುಗಳ ವಿರುದ್ಧ ಈಜಬೇಕಾಗಿದೆ ಅನ್ನುವಂಥ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮನ್ನೆಲ್ಲ ಒಂದು ಓರಿಯೆಂಟೇಷನ್ ಕ್ಲಾಸಲ್ಲಿ ಹೇಗೆ ಅದನ್ನು ಮಾಡಬೇಕು ಅನ್ನೋದನ್ನು ಒಟ್ಟು ಸೇರಿಸಲಿಕ್ಕೆ ಒಂದು ಆಲೋಚನೆಯನ್ನು ಮಾಡುವಂಥ ಮಟ್ಟಕ್ಕೆ ಒಂದು ಯೂನಿವರ್ಸಿಟಿ ಚಿಂತನೆ ಮಾಡಿದೆಯಲ್ಲ, ಅದು ಬಹಳ ಮುಖ್ಯವಾಯಿತು. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮವರು ಎಲ್ಲಿದ್ದರೂ ಕೂಡ ನಮ್ಮ ಸಮುದಾಯದ ಬಗ್ಗೆ ಯೋಚನೆ ಸದಾ ಮಾಡ್ತಾರೆ ಅಂತ ನನಗೆ ಪ್ರೊಫೆಸರ್ ಕೆ ರವಿ ಅವರು ಉದಾಹರಣೆ. ಹಾಗಾಗಿ ಎಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಆಗಿದೆ. 1:30ಗೆ ಹೊರಡಬೇಕಾಗಿದೆ. ಇನ್ನೊಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ
ಎಲ್ಲ ಗಣ್ಯರೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ವಿರೋಧ ಕಾಂಗ್ರೆಸ್ ಸಂಘದ ಆಶ್ರಯದಲ್ಲಿ ನಡೆದಂತಹ ಈ ಮಾಧ್ಯಮ ಮತ್ತು ಪತ್ರಿಕಾ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ನಮ್ಮ ಹಿರಿಯ ಪತ್ರಕರ್ತರು ಆಗ್ತಿರುವಂತಹ ರವಿ ಹೆಗ್ಡೆ ಅವರು ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನು ಇಟ್ಟಿದ್ದಾರೆ. ಬಹುಶಃ ಪುಸ್ತಕ ಬುದ್ಧಿಮತ್ತೆ ಬಗ್ಗೆ ಬಹಳಷ್ಟು ಇಟ್ಟಿದ್ದಾರೆ. ಎಲ್ಲರೂ ಪರವಾಗಿ ನಾನು ಅವ್ರಿಗೆ ಏಕೆಂದ್ರೆ ವಿಶೇಷವಾಗಿ ಮಾಧ್ಯಮ ಇವತ್ತು ಬದಲಾವಣೆಗಳನ್ನ ಕಾಣ್ತಾ ಇರ್ತಕ್ಕಂಥ ಕಾಲದಲ್ಲಿ ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ಪತ್ರಕರ್ತರಿಗೆ, ಭಾಷಾ ಪತ್ರಕರ್ತರಿಗೆ ತಂತ್ರಜ್ಞಾನದ ಅರಿವನ್ನ ಉಳಿಸಲೇಬೇಕಾದಂತಹ ಅನಿವಾರ್ಯತೆ ಒಂದು ನಿರ್ಮಾಣ ಆಗಿದೆ. ಹಾಗೆ ದೊಡ್ಡ ಪ್ರಶ್ನೆನೇ ಇಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯ ನಾವು ಜನ ಸಮುದಾಯಕ್ಕೆ ತುಂಬಾ ಹತ್ತಿರ ಇದ್ದಾಗ ಮಾತ್ರ ಯಾವುದೋ ಒಂದು ವಿಶ್ವವಿದ್ಯಾಲಯ ಬಹಳ ವಿಶಾಲವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡವ್ ನಾನು. ಹಾಗಾಗಿ ಕೂಡ ಬಹುಶಃ ಮಾಧ್ಯಮಕ್ಕೆ ಪ್ರವೇಶ ಮಾಡಿ 51ನೇ ವರ್ಷ 1975 ಮೀಡಿಯಾ ತಂತ್ರಜ್ಞಾನನೂ ಇಲ್ಲ, ಮ್ಯಾನ್ಯಲ್ ಕೆಲಸ ಮಾಡೋರು, ಮ್ಯಾನ್ಯಲ್ನಾಗೂ ಕೆಲಸ ಮಾಡಿದ್ರು, ತಂತ್ರಜ್ಞಾನ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಹಾಗಾಗಿ ಇವತ್ತು ಈ ವಿಶೇಷವಾಗಿ ನಮ್ಮ ಅವರು ಕೂಡ ಬಹಳಷ್ಟು ಗೊಂದಲ ಕೂಡ ಈ ಕಾರ್ಯಕ್ರಮಕ್ಕೆ ಬಂದರು. ಹಾಗಾಗಿ ವಿಶೇಷವಾಗಿ ಎಲ್ಲ ತಂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪತ್ರಕರ್ತರ ಸಂಘಟನೆಗಳು ಮತ್ತು ಎಲ್ಲರೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ನನ್ನ ಬಹಳ ಆತ್ಮೀಯರು, ಕರ್ನಾಟಕದಲ್ಲಿ ಸುಮಾರು ಒಂದು 10-15 ಸಾವಿರ ಶಿಷ್ಯ ವೃಂದವನ್ನ ಹೊಂದಿರುವಂತಹ ಪ್ರೊಫೆಸರ್ PK ರವಿ ಅವರು ಕರ್ನಾಟಕದ ಪತ್ರಿಕೋದ್ಯಮದ ಶಿಕ್ಷಕ ವರೆಣ್ಯರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ 10-15 ಸಾವಿರ ಜನ ವಿದ್ಯಾರ್ಥಿಗಳು ಬರೀ ಪತ್ರಿಕೋದ್ಯಮವನ್ನು ಅವರಿಂದ ಕಲ್ತಿದ್ದಾರೆ ಅಂತಂದ್ರೆ ಬಹಳ ಸಣ್ಣ ವಿಚಾರ ಏನಲ್ಲ. ನಾನು ಪತ್ರಿಕೋದ್ಯಮಕ್ಕೆ ಬಂದ ನಂತರ ಅದಕ್ಕೆ ಓರಿಯೆಂಟೇಷನ್ಗೆ ನಾನು ಅವರ ಶಿಷ್ಯನಾಗಿ ಒಂದಷ್ಟು ಕಾಲ ಇದ್ದಿದ್ರಿಂದ ಸಾಮಾನ್ಯವಾಗಿ ಅವರು ಏನ್ ಹೇಳಿದ್ರು ನನಗೆ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಅವರು ಅಲ್ಲೊಂದು ಕಾರ್ಯಕ್ರಮ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಆಗೋದಕ್ಕೆ ಒಬ್ಬ ನಮ್ಮ ರವಿ ಸರ್ ಅವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಯಾಕಂದ್ರೆ ಪತ್ರಕರ್ತರ ವಿಚಾರದಲ್ಲಿ ಯಾವತ್ತೂ ಕೂಡ ಅವರು ಒಂದು ಹೆಜ್ಜೆ ಮುಂದೆ ಪತ್ರಕರ್ತರಿಗೆ ಏನೇ ಬೇಕು